ಇನ್ನು ದೊಡ್ಡಣ್ಣನ ವಿಚಾರವಾಗಿ ಮಾತಾಡೋಣ. ವಿಶ್ವದ ದೊಡ್ಡಣ್ಣನ ವಿಚಾರವಾಗಿ, ದೊಡ್ಡ ಮನೆ ದೊಡ್ಡ ಮಗನ ವಿಚಾರವಾಗಿ ನಾವು ಗಮನಿಸಿದ್ವಿ. ಅವ್ರು ಕ್ಯಾನ್ಸರ್ನ ಗೆದ್ದು ಬಂದಿದ್ದನ್ನ ನಾವು ಗಮನಿಸಿದ್ವಿ. ಆದ್ರೆ ಈಗ ವಿಶ್ವದ ದೊಡ್ಡಣ್ಣ ಡೊನಾಲ್ಡ್ ಟ್ರಂಪ್ ಅವರ ವಿಚಾರವಾಗಿ ಮಾತನಾಡೋಣ. ಮತ್ತೆ ಅಮೆರಿಕದ ವಿಚಾರವಾಗಿ ಒಂದು ನೋಡ್ತಾ ಬರೋಣ. ನೋಡಿ, ಅಮೆರಿಕವನ್ನ ಗೆದ್ದು 2ನೇ ಬಾರಿ ಪಟ್ಟಕ್ಕೆ ಏರೋದಕ್ಕೆ ಟ್ರಂಪ್ ಸಿದ್ಧರಾಗಿದ್ದಾರೆ. ಆದ್ರೆ ಸುಮ್ಮನೆ ಕೂತಿಲ್ಲ, ಪಕ್ಕದ ರಾಜ್ಯದ ಮೇಲೆ ಕೆಂಗಣ್ಣನ ಬೀರಿದ್ದಾರೆ. ಇದರ ಹಿಂದೆ ಅತಿ ದೊಡ್ಡ ಪ್ಲಾನ್ ಇದೆ, ಒಂದು ದೊಡ್ಡ ಪ್ಲಾನ್ ಇದೆ. ಟ್ರಂಪ್ ಗೆದ್ದು ಬಿಟ್ಟೆ, ಇನ್ನು ಅಧಿಕಾರ ಸ್ವೀಕಾರ ಆಗಿಲ್ಲ ಅಂತ ಸುಮ್ಮನೆ ಕೂತಿಲ್ಲ, ದೊಡ್ಡ ಮೆಗಾ ಪ್ಲಾನ್ ಅನ್ನೇ ಮಾಡ್ಕೊಂಡು ಬಂದಿದ್ದಾರೆ. ಅದೇನು ಅಂತ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ ಬನ್ನಿ. ವಿಶ್ವದ ದೊಡ್ಡಣ್ಣನ ದೊಡ್ಡ ಪ್ಲಾನ್. ಟ್ರಂಪ್ ಕೈಯಲ್ಲಿ ಕೆನಡಾ ಭವಿಷ್ಯ. ಇತ್ತೀಚೆಗೆ ಕೆನಡಾ ದೇಶ ಅಮೆರಿಕದೊಂದಿಗೆ ವಿಲೀನಗೊಂಡು 51ನೇ ರಾಜ್ಯ ಆಗಬೇಕು ಅಂತ ಅಮೆರಿಕದ ಚುನಾಯಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ರು. ಇತ್ತ ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೂಡೋ ರಾಜೀನಾಮೆ ಕೊಡ್ತಿದ್ದಂತೆ ಅಮೆರಿಕ ಕೆನಡಾ ವಿಲೀನ ಮಾಡಬೇಕು ಅಂತ ಬುಸುಗುಟ್ಟಿದ್ದರು. ಕೆನಡಾ ಭೂಪ್ರದೇಶದಲ್ಲಿ ಅಮೆರಿಕಕ್ಕಿಂತ ದೊಡ್ಡದಾಗಿದೆ, ಆದರೆ ಜನಸಂಖ್ಯೆಯಲ್ಲಿ ಅತಿ ಕಡಿಮೆ ಅಂದ್ರೆ 4 ಕೋಟಿ ಜನಸಂಖ್ಯೆ ಇದೆ. ಸದ್ಯ ರಾಜಕೀಯ ಬಿಕ್ಕಟ್ಟಿನಿಂದ ನಲುಗುತ್ತಿದೆ. ಇದರ ಲಾಭ ಪಡೆಯಲು ಟ್ರಂಪ್ ಮುಂದಾಗಿದ್ದಾರೆ. ಕಾರಣ ಇಷ್ಟೇ, ಕೆನಡಾ ಸ್ವಂತ ಆರ್ಥಿಕ ಶಕ್ತಿಯ ಮೇಲೆ ನಿಂತಿಲ್ಲ. ಅಮೆರಿಕವೇ ಪ್ರತಿ ವರ್ಷ $200 ಮಿಲಿಯನ್ ಸಹಾಯ ಮಾಡ್ತಿದೆ. ಅಮೆರಿಕದಿಂದಲೇ ಕೆನಡಾಗೆ ಬಹುತೇಕ ವಸ್ತುಗಳು ರಫ್ತು ಆಗುತ್ತವೆ. ಟ್ರಂಪ್ ಏನಾದ್ರೂ ಕೆನಡಾ ಮೇಲೆ 25% ರಫ್ತಿನ ಮೇಲೆ ಸುಂಕ ಹಾಕಿದ್ರೆ ಕೆನಡಾ ಪತರಗುಟ್ಟಿ ಹೋಗುತ್ತೆ. ಇದರಿಂದ ಟ್ರಂಪ್ ರಾಜಾರೋಷವಾಗಿ ಮಾತಾಡ್ತಿದ್ದಾರೆ. ಆಗಾಗ ಕೆನಡಾ ಪ್ರಧಾನಿಯನ್ನ ಗವರ್ನರ್ ಅಂತ ಕರೆದು ಕಿಚಾಯಿಸುತ್ತಿದ್ದಾರೆ. ಅದು ಇದೀಗ ನಿಜವಾಗುವ ಕಾಲ ಬಂದಿದೆ. ಪನಮಾ ಗ್ರೀನ್ಲ್ಯಾಂಡ್ ಮೇಲೂ ಕಣ್ಣು. ಟ್ರಂಪ್ ಅಧಿಕಾರಕ್ಕೆ ಬಂದಾಗಲೆಲ್ಲ ಪನಮಾ ಗ್ರೀನ್ಲ್ಯಾಂಡ್ ಹೆಸರು ಮುನ್ನೆಲೆಗೆ ಬರುತ್ತೆ. ಪನಮಾ ಕಾಲುವೆ ವಶಪಡಿಸಿಕೊಂಡ್ರೆ ವ್ಯಾಪಾರ ವಹಿವಾಟಿಗೆ ಲಾಭ. ಗ್ರೀನ್ಲ್ಯಾಂಡ್ ಸಿಕ್ಕರೆ ಅದರ ಸಂಪತ್ತು ವಶಪಡಿಸಿಕೊಳ್ಳುವ ಮಾಸ್ಟರ್ ಪ್ಲಾನ್ ಇದೆ. ಇದು ಸಾಧ್ಯನಾ? ಟ್ರಂಪ್ ಮನಸ್ಸು ಮಾಡಿದ್ರೆ ಇದು ಕಷ್ಟದ ಮಾತಲ್ಲ. ಹಾಗಾದ್ರೆ ಡೊನಾಲ್ಡ್ ಟ್ರಂಪ್ ಅವರ ಟಾರ್ಗೆಟ್ ಏನು ಅಂತೇಳಿ ನಾವೀಗ ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ಡೊನಾಲ್ಡ್ ಟ್ರಂಪ್ ಈಗ ವಿಶ್ವದ ದೊಡ್ಡಣ್ಣ. ಇವರು ಗ್ರೀನ್ಲ್ಯಾಂಡ್ ಮತ್ತು ಪನಾಮಾ ಮೇಲೆ ಕಣ್ಣನ್ನಿಟ್ಟಿದ್ದಾರೆ. ಕಾರಣ ಏನು ಅಂತೇಳಿ ನಿಮಗೆ ವಿವರಿಸ್ತಾ ಹೋಗ್ತೀನಿ ನೋಡಿ. ಗ್ರೀನ್ಲ್ಯಾಂಡ್ ಯಾರಿಗೂ ಗೊತ್ತಿಲ್ಲ? ಈ ಗ್ರೀನ್ಲ್ಯಾಂಡ್ ಹೇಳ್ತೀನಿ. ಈ ಗ್ರೀನ್ಲ್ಯಾಂಡ್ ಅಂತಂದ್ರೆ ಅದೊಂದು ಪ್ಲೇಸ್ ಇದೆ. ಆ ಪ್ಲೇಸ್ನ ಕೆಳಭಾಗದಲ್ಲಿ ಅತ್ಯದ್ಭುತವಾದಂಥ ಎಲ್ಲೋ ಸಿಗದಂತಹ ಚಿನ್ನ ಸಿಗುತ್ತೆ ಅನ್ನೋ ಒಂದು ಚರ್ಚೆ ಇದೆ. ಅಪಾರ ಸಂಪತ್ತಿರುವಂತಹ ಗ್ರೀನ್ಲ್ಯಾಂಡ್. ಆ ಗ್ರೀನ್ಲ್ಯಾಂಡ್ ಮೇಲೆ ಟ್ರಂಪ್ ಕಣ್ಣು ಬಿದ್ದಿರೋದು ಅಷ್ಟೇ ಅಲ್ಲ, ಅದನ್ನ ವಶಕ್ಕೆ ಪಡೆದುಕೊಳ್ಬೇಕು ಅನ್ನೋದು ಟ್ರಂಪ್ ಅವರ ಒಂದು ಮೇನ್ ಟಾರ್ಗೆಟ್. ಅವರು ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ದಂತೆ ಮೊಟ್ಟ ಮೊದಲು ಮಾಡುವಂತ ಕೆಲಸ ಗ್ರೀನ್ಲ್ಯಾಂಡ್ ಅನ್ನ ವಶಕ್ಕೆ ಪಡೆದುಕೊಳ್ಳೋದು. ಗ್ರೀನ್ಲ್ಯಾಂಡ್ ಅನ್ನ ವಶಕ್ಕೆ ಪಡೆದುಕೊಳ್ಳೋದು ಅಷ್ಟೇ ಅಲ್ಲ, ಅದು ಡೆನ್ಮಾರ್ಕ್ ಅಧೀನದಲ್ಲಿರೋದು. ಈಗ ಅದು ಗ್ರೀನ್ಲ್ಯಾಂಡ್ ಡೆನ್ಮಾರ್ಕ್ನ ಅಧೀನದಲ್ಲಿದೆ. ಸೊ ಅಲ್ಲಿ 80% ಯಾವಾಗ್ಲೂ ಮಂಜುಗಡ್ಡೆನೇ ಇರುತ್ತೆ. ಮಂಜುಗಡ್ಡೆಯಿಂದ ಕೂಡಿರುವಂತ ಗ್ರೀನ್ಲ್ಯಾಂಡ್ ಅದು. ಆ ಗ್ರೀನ್ಲ್ಯಾಂಡ್ ಅನ್ನ ನೀವು ಯಾವಾಗ ಹೋದ್ರೂ ಕೂಡ ಬರೀ ಬರ್ಫ್ ಅಂದ್ರೇನು? ಮಂಜುಗಡ್ಡೆ ಇರುತ್ತಲ್ಲ, ಆ ಬರ್ಫ್ ಅದೇ ಸಿಗೋದು ನಿಮಗೆ 80% ಮೇಲ್ಭಾಗದಲ್ಲಿ. ಆದ್ರೆ ಕೆಳಗಡೆ ಹೋಗ್ತಾ ಹೋಗ್ತಾ ಅಗದು ಹೋಗ್ತಾ ಅಪಾರವಾದಂಥ ಸಂಪತ್ತು ಅಡಗಿದೆ ಅಲ್ಲಿ. ಅದು ಚೆನ್ನಾಗಿ ಗೊತ್ತು ಟ್ರಂಪ್ಗೆ. ಅದು ಯಾವ ರೀತಿಯಾದಂಥ ಐರನ್ ಕಂಟೆಂಟ್ ಇರುವಂಥ ಖನಿಜ ಸಂಪತ್ತು ಅಲ್ಲಿ ಇರುವಂಥದ್ದು. ಆ ಖನಿಜ ಸಂಪತ್ತನ್ನ ವಶಕ್ಕೆ ಪಡೆದುಕೊಳ್ಬೇಕು ಅನ್ನೋದು ಟ್ರಂಪ್ ಅವರ ಒಂದು ಟಾರ್ಗೆಟ್ ಆಗಿದೆ. ಹೇಗೆ ಇದನ್ನ ತಮ್ಮ ಅಧೀನದಲ್ಲಿ ಇಟ್ಕೋಬೇಕು ಅನ್ನೋದನ್ನ ಕೂಡ ಇಲ್ಲಿ ಗಮನಿಸ್ತಿದ್ದಾರೆ ಟ್ರಂಪ್ ಅವರು. ಗ್ರೀನ್ಲ್ಯಾಂಡ್ ಅನ್ನ ವಶಕ್ಕೆ ಪಡ್ಕೊಳ್ಬೇಕು, ವಶಕ್ಕೆ ಪಡೆದುಕೊಂಡು ಅಲ್ಲಿ ಒಂದು ಆರ್ಮಿ ಬೇಸ್ ಅನ್ನ ಮಾಡಬೇಕು. ಆರ್ಮಿ ಬೇಸ್ ಅನ್ನ ಮಾಡಿ ಅಲ್ಲಿ ಅಮೆರಿಕದ ಆರ್ಮಿ ಪಡೆಯನ್ನ ಬಿಟ್ಟು ಅಲ್ಲಿ ಕಾವಲು ಕಾಯಿಸ್ಬೇಕು. ಯುದ್ಧ ರಣತಂತ್ರದ ಭಾಗವಾಗಿ
ಮಿಲಿಟರಿ ನೆಲೆ ಸ್ಥಾಪನೆ ಮಾಡೋದು ಇಲ್ಲಿ ಅವರ ಉದ್ದೇಶ ಆಗಿದೆ. ಮಿಲಿಟರಿಯನ್ನ ತಂದು ನಿಲ್ಸಿದ್ರೆ ಯಾವ ದೇಶದವರು ಕೂಡ ಅಲ್ಲಿ ಹೆಜ್ಜೆನೂ ಇಡೋದಿಲ್ಲ, ಅತ್ತ ಗಮನ ಕೂಡ ಹರಿಸೋದಿಲ್ಲ. ಒಂದು ಭಯ ಇರುತ್ತೆ, ವಿಶ್ವದ ದೊಡ್ಡಣ್ಣನ ಆರ್ಮಿ ಪಡೆ ಆ ಗ್ರೀನ್ಲ್ಯಾಂಡ್ ಅಲ್ಲಿ ನೆಲೆ ಊರಿ ನಿಂತಿದೆ, ನಾವು ಹೋದ್ರೆ ನಮ್ಗೆ ಸಮಸ್ಯೆ ಆಗುತ್ತೆ ಅಂತೇಳಿ ಯಾರು ಕೂಡ ಹೋಗಲ್ಲ. ಕೇವಲ ವಶಕ್ಕೆ ಪಡೆದುಕೊಳ್ಳೋದು ಅಷ್ಟೇ ಅಲ್ಲ, ಇಲ್ಲಿ ಆರ್ಮಿನ ಬಿಡೋದು, ಆರ್ಮಿ ಕಂಟ್ರೋಲ್ ಅಲ್ಲಿ ಆ ಪ್ಲೇಸ್ ಅನ್ನ ಇಡೋದು, ಬೇಕಾದಾಗ ಅಲ್ಲಿರುವಂತ ಸಂಪತ್ತನ್ನ ತೆಗೆದುಕೊಳ್ಳೋದು. ಇನ್ನು ಈ ಗ್ರೀನ್ಲ್ಯಾಂಡ್ ಕೇವಲ ಸಂಪತ್ಗೋಸ್ಕರ ಅಷ್ಟೇನಾ ಅಲ್ಲ, ಈ ವ್ಯಾಪಾರ ವಹಿವಾಟಿಗೆ ಯುರೋಪ್ ಅನ್ನ ಪ್ರವೇಶ ಮಾಡೋದಕ್ಕೂ ಕೂಡ ಇದೊಂದು ರೀತಿಲಿ ಹತ್ರ ಆಗುತ್ತೆ. ಈ ಗ್ರೀನ್ಲ್ಯಾಂಡ್ ನಮಗ್ ಬೇಕು. ಎಷ್ಟು? $25 ಬಿಲಿಯನ್ ಕೊಡೋದಕ್ಕೂ ಕೂಡ ಸಿದ್ಧ ಅಂತ ಹೇಳಿದ್ದಾರೆ ಟ್ರಂಪ್. $25 ಬಿಲಿಯನ್ ಅಷ್ಟು ಕೊಡ್ತೀವಿ, ಅದು ನಮಗೆ ಬಿಟ್ಟು ಕೊಟ್ಬಿಡಿ ಅಂತೇಳಿ ಡೆನ್ಮಾರ್ಕ್ಗೆ ಹೇಳಿದೆ. ಯಾಕಂದ್ರೆ ಇಲ್ಲಿ ಮತ್ತೊಂದು ವಿಚಾರವನ್ನ ಕೂಡ ಗಮನಿಸಬೇಕು. ಪನಾಮಾ ಬ್ರಿಡ್ಜ್ ನಿಮಗೆ ಗೊತ್ತಿರಬೇಕಲ್ಲ, ಪನಾಮಾ ಬ್ರಿಡ್ಜ್ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರ್ತದೆ. ಈ ಮಧ್ಯ ಮತ್ತು ದಕ್ಷಿಣ ಅಮೆರಿಕಕ್ಕೆ ಸಂಪರ್ಕ ಕಲ್ಪಿಸುವಂತ ಸೇತುವೆ ಈ ಪನಾಮಾ. ಅಟ್ಲಾಂಟಿಕ್ ಪೆಸಿಫಿಕ್ ಸಾಗರ ಮಧ್ಯೆ ಸರಕು ಸಾಗಾಣಿಕೆಯ ಕಾಲುವೆ ಏನಿದೆಯಲ್ಲ, ಆ ಕಾಲುವೆಯಿಂದ 10 ದೇಶಗಳಿಗೆ ಸಮಯ ಉಳಿತಾಯ ಆಗುತ್ತೆ. 10 ದೇಶಗಳಿಗೆ ಟೈಮ್ ಅನ್ನೋದು ಕಡಿಮೆ ಆಗುತ್ತೆ. ಇಲ್ಲಾಂದ್ರೆ ತಾಕೊಂಡು ಬರಬೇಕು. ಈ ಪನಾಮಾ ಸೇತುವೆ ಏನಾದ್ರು ಮಾಡ್ಕೊಂಡ್ಬಿಟ್ರೆ ಈಸಿಯಾಗಿ ಒಂದಲ್ಲ ಎರಡಲ್ಲ 10 ದೇಶಗಳು ಈ ವ್ಯಾಪಾರ ವಹಿವಾಟಿಗೆ ಈ ಒಂದು ಮೈಂಡ್ ಸೆಟ್ ಅನ್ನ ಇಟ್ಕೊಂಡು ಟ್ರಂಪ್ ಅವರು ಇಲ್ಲಿ ಇದನ್ನ ವಶಕ್ಕೆ ಪಡೆದುಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ. ಇಷ್ಟೇನಾ? ನೋ ವೇ. ಇಲ್ಲಿ ಚೀನಾದು ಕೂಡ ತಳಕ ಹಾಕೊಳ್ಳುತ್ತೆ. ಚೀನಾವನ್ನ ಕಂಟ್ರೋಲ್ ಹದ್ಬಸ್ತಲ್ಲಿ ಇಡಬೇಕು. ಚೀನಾವನ್ನ ಎಷ್ಟು ಹದ್ಬಸ್ತಲ್ಲಿ ಇಡಬೇಕು ಅಷ್ಟು ಹದ್ಬಸ್ತಲ್ಲಿ ಇಡುವಂತ ಕೆಲಸವನ್ನ ಟ್ರಂಪ್ ಅವರು ಈಗಲಿಂದಲೇ ಪ್ಲಾನ್ ಮಾಡ್ತಿದ್ದಾರೆ. ಯಾಕಂದ್ರೆ ಈ ಪನಾಮಾ ಸೇತುವೆ ಕಾಲುವೆ ಇದೆಯಲ್ಲ, ಈ ಕಾಲುವೆ ಚೀನಾ ಹಿಡಿತಕ್ಕೆ ಹೋಗ್ತಾ ಇದೆ ಅನ್ನೋದು, ಈ 10 ದೇಶಗಳು ಸುತ್ತಾಕೊಂಡು ಬಂದು ಚೀನಾದ ಸಮುದ್ರದ ಮಾರ್ಗವಾಗಿ ಹೋಗ್ತಾ ಇರೋದು, ಅದರ ಹಿಡಿತದಲ್ಲಿರೋದು, ಇದೆಲ್ಲವೂ ಕೂಡ ಟ್ರಂಪ್ಗೆ ಸಿಟ್ಟನ್ನ ತರಿಸಿದೆ. ಹಾಗಾಗಿ ಒಂದು ಚೀನಾವನ್ನ ಅದ್ವಸ್ತಲ್ಲಿಡೋದು, ಪನಾಮಾ ಸೇತುವೆ ವಿಚಾರವಾಗಿ ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳೋದು, ಗ್ರೀನ್ಲ್ಯಾಂಡ್ ಅನ್ನ $25 ಬಿಲಿಯನ್ ಕೊಟ್ಟು ಕೊಂಡುಕೊಳ್ಳೋದು, ಇದು ಟ್ರಂಪ್ ಅವರ ಟಾರ್ಗೆಟ್ ಆಗಿದೆ.